ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡುವಂತಹ ಶ್ರೇಷ್ಠವಾದ ದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಲವಾರು ಮಂಗಳಕರವಾದ ವಸ್ತುಗಳನ್ನು ಈ ಅಧಿಕ ಮಾಸದಲ್ಲಿ ನಾವು ದಾನವಾಗಿ ಕೊಡ್ಬೋದು. ಪ್ರತಿದಿನವೂ ಕೂಡ ಅಧಿಕ ಮಾಸದಲ್ಲಿ ದಾನವನ್ನು ಕೊಡ್ಬೋದು. ಪ್ರತಿದಿನ ಆಗಲಿಲ್ಲ ಅಂದರೆ ಅಧಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನನಾದರೂ ಕೂಡ ಒಂದು ಶುಭವಾದ ದಿನದಂದು ಕೂಡ ನೀವು ದಾನವನ್ನು ಕೊಡ್ಬೋದು. ಶುಭವಾದ ದಿನ ಅಂದರೆ ಅಧಿಕ ಮಾಸದಲ್ಲಿ ಬರುವಂತಹ ದ್ವಾದಶಿ ಹಾಗೇನೆ ಹುಣ್ಣಿಮೆ ಅಂದರೆ ಪೌರ್ಣಿಮೆ ದಿನದಂದು ಕೂಡ ನೀವು ದಾನವನ್ನು ಕೊಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನವೂ ಕೂಡ ದಾನವನ್ನ ಕೊಡೋದಕ್ಕೆ ಆಗೋದಿಲ್ಲ. ಅದೆಲ್ಲ ಅವರ ಅನುಕೂಲಕ್ಕೆ ಬಿಟ್ಟಿದ್ದು. ಅನುಕೂಲ ಇದೆ ಅನ್ನುವವರು ಪ್ರತಿನಿತ್ಯವೂ ಕೂಡ ಅಧಿಕ ಮಾಸದಲ್ಲಿ ದಾನವನ್ನ ಕೊಡ್ಬೋದು. ಇಲ್ಲ ಅನ್ನುವವರು ಅಧಿಕ ಮಾಸದಲ್ಲಿ ಬರುವಂತಹ ದ್ವಾದಶಿ ಮತ್ತೆ ಹುಣ್ಣಿಮೆಯ ದಿನದಂದು ಕೂಡ ನೀವು ಮಂಗಳಕರವಾದ ವಸ್ತುವನ್ನ ದಾನವಾಗಿ ಕೊಡ್ಬೋದು. ಈ ವರ್ಷ ಅಧಿಕ ಮಾಸವು ಮೇ 17ನೇ ತಾರೀಕು ಭಾನುವಾರದಿಂದ ಪ್ರಾರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರಕ್ಕೆ ಅಂತ್ಯವಾಗುತ್ತದೆ. ಅಧಿಕ ಮಾಸದಲ್ಲಿ ಮಾಡುವಂಥ ದಾನಕ್ಕೆ ಒಂದು ವಿಶೇಷವಾದ ಮಹತ್ವವೇ ಇದೆ. ಪಾಪಗಳೆಲ್ಲ ಕಳೆದು ಪುಣ್ಯ ಅನ್ನೋದು, ಮೋಕ್ಷ ಅನ್ನೋದು ನಮಗೆ ಅಧಿಕ ಮಾಸದಲ್ಲಿ ದಾನವನ್ನು ಮಾಡುವುದರಿಂದ ಆ ಭಗವಂತನು ನಮಗೆ ಕರುಣಿಸುತ್ತಾನೆ. ಹಾಗಾಗಿ ಅಧಿಕ ಮಾಸದ ದಾನಕ್ಕೆ ಮಹತ್ವವಿದೆ. ಅಧಿಕ ಮಾಸ ಅಂತಲೇ ಇಲ್ಲ, ನಮ್ಮ ಜೀವನದಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ದಾನವನ್ನು ನಾವು ಮಾಡಬೇಕು. ಅಧಿಕ ಮಾಸದಲ್ಲೇ ಮಾಡಬೇಕು ಅಂತ ಏನಿಲ್ಲ, ಆದರೆ ಅಧಿಕ ಮಾಸದಲ್ಲಿ ಮಾಡುವ ದಾನದಿಂದ ಅಧಿಕ ಫಲ ಅನ್ನೋದು, ದುಪ್ಪಟ್ಟಾದ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗಾಗಿನೇ ಅಧಿಕ ಮಾಸದಲ್ಲಿ ಹೆಚ್ಚಾಗಿ ದಾನಗಳನ್ನು ಮಾಡುವಂಥದ್ದು. ದಾನ ಮಾಡಿದ್ರೆ ಹೇಗಿರಬೇಕು ಅಂದರೆ, ಬೇರೆಯವರಿಗೆ ನೀವು ದಾನ ಕೊಟ್ಟಂತಹ ವಸ್ತು ಉಪಯೋಗಕ್ಕೆ ಬರಬೇಕು. ಆ ರೀತಿಯಾಗಿ ಅಂತಹ ವಸ್ತುವನ್ನು ನಾವು ದಾನ ಕೊಡಬೇಕು. ಯಾವೆಲ್ಲ ವಸ್ತುಗಳನ್ನು ಈ ಅಧಿಕ ಮಾಸದಲ್ಲಿ ದಾನ ಕೊಡ್ಬೋದು ಅನ್ನೋದನ್ನು ತಿಳಿಯೋಣ. ವಸ್ತ್ರವನ್ನು ದಾನವಾಗಿ ಕೊಡ್ಬೋದು. ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಗಂಡು ಮಕ್ಕಳಿಗೆ ಆಗಿರ್ಬೋದು, ಇಬ್ಬರಿಗೂ ಕೂಡ ನೀವು ವಸ್ತ್ರದಾನವನ್ನು ಮಾಡ್ಬೋದು. ಹೆಣ್ಣು ಮಕ್ಕಳಿಗಾದರೆ ನೀವು ಸೀರೆ ಅಥವಾ ಬ್ಲೌಸ್ ಪೀಸನ್ನು ಅಥವಾ ಎರಡು ಜೊತೆಯಾಗಿ ಕೂಡ ನೀವು ದಾನವಾಗಿ ಕೊಡ್ಬೋದು. ಗಂಡು ಮಕ್ಕಳಿಗಾದರೆ ಶಲ್ಯ ಆಗಿರ್ಬೋದು, ಪಂಚೆ, ಈ ರೀತಿಯಾದ ವಸ್ತ್ರವನ್ನು ಗಂಡು ಮಕ್ಕಳಿಗೆ ನೀವು ದಾನವಾಗಿ ಕೊಡ್ಬೋದು. ಈ ಸೀರೆ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ದಾನ, ಹಾಗೆಯೇ ಗಂಡು ಮಕ್ಕಳಿಗೆ ಕೊಡುವಂಥ ಶಲ್ಯ, ಪಂಚೆ, ಈ ಯಾವುದೇ ಒಂದು ನೀವು ವಸ್ತ್ರವನ್ನು ದಾನವಾಗಿ ಕೊಟ್ಟರೂ ಕೂಡ ನೀವು ಕೊಡುವಂಥ ದಾನದ ವಸ್ತುವಿನ ಮೇಲೆ ನೀವು ತಾಂಬೂಲ ಹಾಗೆಯೇ ದಕ್ಷಿಣೆಯನ್ನು ಇಟ್ಟು ನೀವು ದಾನವಾಗಿ ಕೊಡಬೇಕು. ಬರೀ ನೀವು ವಸ್ತ್ರವನ್ನೇ ದಾನವಾಗಿ ಕೊಡಬಾರ್ದು. ಅದರ ಮೇಲೆ ದಕ್ಷಿಣೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಕ್ಷಿಣೆ ಮತ್ತು ತಾಂಬೂಲ, ಎಲೆ ಅಡಿಕೆಯನ್ನು ಇಟ್ಟು ನೀವು ದಾನವಾಗಿ ಕೊಡಬೇಕು. ಒಬ್ಬರಿಗಾದರೂ ಕೊಡ್ಬೋದು ನೀವು ಈ ಅಧಿಕ ಮಾಸದಲ್ಲಿ. ಇಲ್ಲಾಂದರೆ 33 ಜನರಿಗೂ ಕೂಡ ನೀವು ವಸ್ತ್ರದಾನವನ್ನು ಮಾಡ್ಬೋದು. ನಿಮಗೆ ಅನುಕೂಲ ಇದ್ದರೆ 33 ಜನರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು. ಇಲ್ಲ ಯಾರಿಗಾದರೂ ಒಬ್ಬರಿಗೆ ನೀವು ವಸ್ತ್ರವನ್ನು ದಾನವಾಗಿ ಕೊಡ್ಬೋದು. ಮಂಗಳಕರ ದ್ರವ್ಯಗಳು ಅಂದರೆ ಮಂಗಳಕರವಾದ ವಸ್ತುಗಳನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಹೆಣ್ಣು ಮಕ್ಕಳಿಗೆ ಈ ದಾನವನ್ನು ಮಾಡಬೇಕು. 33 ಜನ ಹೆಣ್ಣು ಮಕ್ಕಳಿಗೆ ನೀವು ಈ ಮಂಗಳಕರ ದ್ರವ್ಯ ಅಂದರೆ ಮಂಗಳಕರವಾದ ವಸ್ತುಗಳನ್ನು ದಾನವಾಗಿ ಕೊಡ್ಬೋದು. ಎಲೆ ಅಡಿಕೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಅಲಂಕಾರಿಕ ವಸ್ತುಗಳು ಏನಿದೆಯೋ ನೋಡಿ, ಮಹಾಲಕ್ಷ್ಮಿಗೆ ಪ್ರಿಯವಾಗುವಂಥ ಅಲಂಕಾರಿಕ ವಸ್ತುಗಳು, ಕಾಡಿಗೆ ಆಗಿರ್ಬೋದು, ಬಾಚಣಿಗೆ, ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಅದರ ಒಂದು ಪ್ಯಾಕೆಟು, ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ, ಹಾಗೆಯೇ ಅರಿಶಿಣ ಕುಂಕುಮದ ಪ್ಯಾಕೆಟು, ಜೊತೆಗೆ ಬಳೆ, ಈ ರೀತಿಯಾದ ಮಂಗಳಕರವಾದ ವಸ್ತುಗಳನ್ನು ನೀವು 33 ಮಹಿಳೆಯರಿಗೆ ದಾನವಾಗಿ ಕೊಡ್ಬೋದು. ಒಂದು ತಟ್ಟೆಯಲ್ಲಿ ಈ ಮಂಗಳಕರವಾದ ಎಲ್ಲ ವಸ್ತುಗಳನ್ನು ಕೂಡ ನೀವು ಜೋಡಿಸಿ ಇಟ್ಟು ಮುತ್ತೈದೆಯರಿಗೆ ಮನೆಗೆ ಕರೆದು ಅವರಿಗೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಏನಾದರೂ ಒಂದು ಸಿಹಿಯನ್ನು ತಿನ್ನಿಸಿ ಈ ವಸ್ತುವನ್ನು ದಾನವಾಗಿ ಕೊಡ್ಬೋದು. ಹಾಗೆಯೇ ಬೆಲ್ಲ ಮತ್ತು ಕಡಲೆ ಬೇಳೆಯನ್ನು ಕೂಡ ದಾನವಾಗಿ ಕೊಡ್ಬೋದು. ಇದರಿಂದ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತವೆಯಂತೆ. ಒಂದು ಬಟ್ಟಲಲ್ಲಿ ಅಥವಾ ಒಂದು ಮರದ ಬೊಟ್ಟಲಲ್ಲಿ ಅಥವಾ ಒಂದು ಸ್ಟೀಲ್ ಬೊಟ್ಟಲೆ ಆದರೂ ಸರಿ, ಅದರಲ್ಲಿ ನೀವು ಬೆಲ್ಲ ಮತ್ತು ಈ ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಇಟ್ಟು ನೀವು ದಾನವಾಗಿ ಕೊಡಬೇಕು. ನಾನು ಮೊದಲೇ ಹೇಳಿದೆ, ದಾನ ಕೊಟ್ಟರೆ ನೀವು ದಾನ ಕೊಡುವಂತಹ ವಸ್ತು ಅವರಿಗೆ ಉಪಯೋಗಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ತುಂಬ ಮನಸ್ಸಿನಿಂದ ನಿಸ್ವಾರ್ಥವಾಗಿ ನಾವು ದಾನವನ್ನು ಕೊಡಬೇಕು. ಒಂದು ಚೂರೇ ಇಷ್ಟೇಷ್ಟು ದಪ್ಪ ಬೆಲ್ಲವನ್ನು ಇಡೋದು, ಸ್ವಲ್ಪ ಕಡಲೆ ಬೇಳೆಯನ್ನು ಇಡೋದು, ಈ ರೀತಿಯಾಗಿ ದಾನವನ್ನು ಕೊಟ್ಟರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಅವರಿಗೆ ಉಪಯೋಗಕ್ಕೆ ಬರುವಷ್ಟು ನೀವು ದಾನವಾಗಿ ಕೊಡಬೇಕು. ಹಾಗಾಗಿ ಒಂದು 1/4 kg ನೀವು ಅಥವಾ ನಿಮ್ಗೆ ಅನುಕೂಲ ಇದ್ದರೆ ಒಂದು ಅರ್ಧ kg ಕಡಲೆಬೇಳೆ ಮತ್ತು ಒಂದು ಅಚ್ಚು ಬೆಲ್ಲವನ್ನು ಇಟ್ಟು ನೀವು ದಾನವಾಗಿ ಕೊಡಬೇಕು. ಒಟ್ಟು 33 ಜನರಿಗೂ ಕೂಡ ನೀವು ಈ ಕಡಲೆಬೇಳೆ ಮತ್ತು ಬೆಲ್ಲವನ್ನು ದಾನವಾಗಿ ಕೊಡ್ಬೋದು. ಒಬ್ಬರಿಗೆ ಅಲ್ಲ ಅಂದ್ರೂ 33 ಜನರಿಗೂ ಕೂಡ ನಿಮ್ಗೆ ಅನುಕೂಲ ಇದ್ದರೆ ದಾನವಾಗಿ ಕೊಡ್ಬೋದು. ಹಾಗೆಯೇ ಹೂಬತ್ತಿಯನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. 33 ಸಂಖ್ಯೆಯಲ್ಲಿ ಹೂಬತ್ತಿಗಳನ್ನು ಒಂದು ಪ್ಯಾಕೆಟ್ ಥರ ಮಾಡಿಬಿಟ್ಟು ನೀವು 33 ಜನರಿಗೆ ಈ 33 ಬತ್ತಿ ಇರುವಂಥ ಪ್ಯಾಕೆಟನ್ನು ಅಂದರೆ 33 ಹೂಬತ್ತಿಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು. ಒಬ್ಬರಿಗೂ ಕೂಡ ನೀವು 33 ಬತ್ತಿಗಳನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ದಾನವಾಗಿ ಕೊಡ್ಬೋದು. ಇಲ್ಲ ಅನ್ನೋದಾದರೆ 33 ಜನರಿಗೂ ಕೂಡ ಪ್ರತಿಯೊಬ್ಬರಿಗೂ 33 ಹೂಬತ್ತಿ ಬರೋ ಥರ 33 ಜನರಿಗೂ ಕೂಡ ನಿಮ್ಗೆ ಅನುಕೂಲ ಇದ್ದರೆ ಆ ರೀತಿಯಾಗಿಯೂ ಕೂಡ 33 ಜನರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು.
ಬರೀ ಹೂಬತ್ತಿನೇ ಕೊಡೋದಲ್ಲ, ನಾನು ಮೊದಲೇ ಹೇಳಿದೆ ಎಲ್ಲ ದಾನದ ಜೊತೆಗೂ ಕೂಡ ಒಂದು ದಕ್ಷಿಣೆ ಹಾಗೇನೆ ತಾಂಬೂಲ ಅಂದರೆ ವೀಳ್ಯದೆಲೆ ಅಡಿಕೆಯನ್ನು ಇಟ್ಟೇ ನೀವು ದಾನವಾಗಿ ಕೊಡಬೇಕು. ಬರೀ ದಾನದ ವಸ್ತುವನ್ನೇ ಕೊಡೋದಕ್ಕೆ ಹೋಗಬೇಡಿ. ತಾಂಬೂಲ ಮತ್ತು ದಕ್ಷಿಣೆಯನ್ನು ಇಟ್ಟು ಕೂಡ ನೀವು ದಾನವಾಗಿ ಕೊಡಬೇಕಾಗುತ್ತೆ. ತುಳಸಿ ಗಿಡವನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಕೃಷ್ಣನ ಪ್ರತಿಮೆಯ ಸಮೇತವಾಗಿ ತುಳಸಿ ಗಿಡವನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಬರೀ ತುಳಸಿ ಗಿಡವನ್ನು ದಾನ ಕೊಡಬಾರ್ದಂತೆ, ಶ್ರೀಕೃಷ್ಣನ ಸಮೇತವಾಗಿ ದಾನವನ್ನು ಕೊಡಬೇಕು. ಅಂದರೆ ಶ್ರೀಕೃಷ್ಣಂದು ಪುಟ್ಟ ಪುಟ್ಟದಾದ ವಿಗ್ರಹಗಳು ಸಿಗುತ್ತೆ. ಆ ವಿಗ್ರಹಗಳನ್ನು ತಂದು ನೀವು ತುಳಸಿ ಕಟ್ಟೆ ಒಳಗೆ ಇಟ್ಟು ನೀವು ಕೃಷ್ಣನ ಸಮೇತವಾಗಿ ತುಳಸಿ ಗಿಡವನ್ನು ದಾನವಾಗಿ ಕೊಡಬೇಕು. ಈ ದಾನದ ಜೊತೆಗೇನೆ ನೀವು ತಾಂಬೂಲ ಮತ್ತು ದಕ್ಷಿಣೆಯನ್ನು ಕೂಡ ಕೊಡ್ಬೋದು. 33 ಜನರಿಗೆ ತುಳಸಿ ಗಿಡವನ್ನು ನೀವು ಕೃಷ್ಣನ ಸಮೇತವಾಗಿ ದಾನವನ್ನು ಮಾಡ್ಬೋದು. ಇಲ್ಲ ಒಬ್ಬರಿಗೂ ಕೂಡ ನೀವು ಕೃಷ್ಣನ ಸಮೇತವಾಗಿ ತುಳಸಿ ಗಿಡವನ್ನು ದಾನವಾಗಿ ಕೊಡ್ಬೋದು. ಸಾಧ್ಯ ಆದರೆ 33 ಜನರಿಗೂ ಕೂಡ ನೀವು ಕೊಡ್ಬೋದು. ನೀವು ತುಳಸಿ ಗಿಡವನ್ನು ದಾನವಾಗಿ ಕೊಡೋದಕ್ಕಿಂತ ಮುಂಚಿತವಾಗಿ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದಲ್ಲಿ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ ನೀವು ನಂತರ ದಾನವಾಗಿ ಕೊಡಬೇಕು. ಏನೇ ಒಂದು ವಸ್ತುವನ್ನು ಕೂಡ ನೀವು ದಾನವಾಗಿ ಕೊಡಬೇಕಾದ್ರೆ ದಾನದ ವಸ್ತುಗಳನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ದಾನವಾಗಿ ಕೊಡಬೇಕು. ಹಾಗೆಯೇ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಒಂದು ಮರದ ಬಟ್ಟಲು ಅಥವಾ ಬಟ್ಟಲಿನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ, ಈಗ ಬಾದಾಮಿ ಹಾಕಿದ್ರೆ 33 ಸಂಖ್ಯೆಯಲ್ಲಿ ಬಾದಾಮಿಯನ್ನು ಹಾಕಬೇಕು. ಖರ್ಜೂರ ಹಾಕಿದ್ರೆ 33 ಸಂಖ್ಯೆಯಲ್ಲಿ, ಒಣ ದ್ರಾಕ್ಷಿ ಹಾಕಿದ್ರೆ 33, ಹಾಗೆಯೇ ಗೋಡಂಬಿ ಹಾಕಿದ್ರೂ ಕೂಡ 33 ಸಂಖ್ಯೆಯಲ್ಲೇ ಎಲ್ಲ ಒಣ ಹಣ್ಣುಗಳನ್ನು ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ 33 ಸಂಖ್ಯೆಯಲ್ಲೇ ಹಾಕಿ ನೀವು ದಾನವಾಗಿ ಕೊಡ್ಬೋದು. ಒಬ್ಬರಿಗೆ ನಿಮಗೆ ಸಾಧ್ಯ ಆಗಲ್ಲ, ಅನುಕೂಲ ಇಲ್ಲ ಅನ್ನುವರು ಒಬ್ಬರಿಗೆ ಆದರೂ ಕೂಡ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ 33 ಸಂಖ್ಯೆಯಲ್ಲಿ ಪ್ರತಿಯೊಂದು ಬಟ್ಟಲಲ್ಲೂ ಕೂಡ ಹಾಕಿ ನೀವು ದಾನವಾಗಿ ಕೊಡ್ಬೋದು. ಅನುಕೂಲ ಇದೆ ಅಂತ ಅನ್ನುವವರು 33 ಜನರಿಗೂ ಕೂಡ ಎಲ್ಲ ಹಣ್ಣುಗಳನ್ನು 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡ್ಬೋದು. ಒಂದೇ ದಿನದಲ್ಲಿ 33 ಜನರಿಗೂ ಕೂಡ ದಾನ ಕೊಡಬೇಕಾ ಅನ್ನೋದಾದರೆ ನಿಮಗೆ ಆಗಲ್ಲ, ಅದು ತುಂಬ ಜನಕ್ಕೆ ಆಗಲ್ಲ. ಸೊ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ಒಬ್ಬರಿಗೆ ಅಥವಾ ಇಬ್ಬರಿಗೆ, ದಿನ ಬಿಟ್ಟು ದಿನ ಒಬ್ಬರಿಗೆ ಇಬ್ಬರಿಗೆ, ಈ ರೀತಿಯಾಗಿ ಅಧಿಕ ಮಾಸ ಮುಗಿಯುವುದರ ಒಳಗೆ ನೀವು 33 ಜನರಿಗೆ ಕೊಡ್ತೀರಾ ಅನ್ನೋದಾದರೆ ಅಧಿಕ ಮಾಸ ಮುಗಿಯುವುದರ ಒಳಗೆ ಒಂದೊಂದು ದಿನ ಸ್ವಲ್ಪ ಜನಕ್ಕೆ, ಒಬ್ಬರಿಗೆ ಇಬ್ಬರಿಗೆ, ಈ ರೀತಿಯಾಗಿ ಮಾಡಿಕೊಂಡು ನೀವು ಅಧಿಕ ಮಾಸ ಮುಗಿಯುವುದರೊಳಗೆ ನೀವು 33 ಜನರಿಗೆ ದಾನವಾಗಿ ಕೊಡ್ಬೋದು. 33 ಜನರಿಗೆ ಆಗಲ್ಲ ಅಂದರೆ ತೊಂದರೆ ಇಲ್ಲ, ಏನು ಬೇಜಾರು ಮಾಡ್ಕೊಬೇಡಿ, ಏನಾಗ್ಬಿಡುತ್ತೋ ಆ ರೀತಿಯಾಗಿ ಏನೂ ಇಲ್ಲ. ಒಬ್ಬರಿಗೆ ನೀವು 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡಿ. ಅಂದರೆ 33 ಸಂಖ್ಯೆಯ ವಸ್ತುಗಳನ್ನು ಒಬ್ಬರಿಗೆ ನೀವು ದಾನವಾಗಿ ಕೂಡ ಕೊಡ್ಬೋದು. ಈ ಡ್ರೈ ಫ್ರೂಟ್ಸನ್ನು ಕೂಡ 33 ಸಂಖ್ಯೆಯಲ್ಲಿ ಎಲ್ಲವನ್ನು ಇಟ್ಟು ಕೂಡ ಒಬ್ಬರಿಗೆ ನೀವು ದಾನವಾಗಿ ಕೊಡ್ಬೋದು. ಅನುಕೂಲ ಇದ್ದರೆ 33 ಜನರಿಗೂ ಕೂಡ ಕೊಡಿ. 33 ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಬಾಗಿನವನ್ನು ಕೂಡ ಕೊಡ್ಬೋದು. ಅಂದರೆ ಮೊರದ ಬಾಗಿನವನ್ನು ಕೂಡ ಕೊಡ್ಬೋದು. ಒಂದು ಮೊರದಲ್ಲಿ ಬಾಗಿನದಲ್ಲಿ ಇಡಬೇಕಾದಂಥ ಎಲ್ಲ ವಸ್ತುಗಳು, ಅಕ್ಕಿ ಆಗಿರ್ಬೋದು, ಬ್ಲೌಸ್ ಪೀಸು, ಎಲೆ ಅಡಿಕೆ, ತಾಂಬೂಲ, ದಕ್ಷಿಣೆ, ಬಳೆ ಎಲ್ಲವನ್ನೂ ಕೂಡ ಒಂದು ಮೊರದ ಬಾಗಿನದಲ್ಲಿ ಇಟ್ಟು ಅದರ ಮೇಲೆ ಮತ್ತೊಂದು ಮೊರವನ್ನು ಮುಚ್ಚಿ ನೀವು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನೀವು ನಂತರ ಮುತ್ತೈದೆಯರಿಗೆ ಮೊರದ ಬಾಗಿನವನ್ನು ನೀವು ದಾನವಾಗಿ ಕೊಡ್ಬೋದು. 33 ಮುತ್ತೈದೆಯರಿಗೂ ಕೂಡ ನೀವು 33 ಮೊರದ ಬಾಗಿನವನ್ನು ನೀವು ಕೊಡ್ಬೋದು. ಹಾಗೆಯೇ ನಾಣ್ಯಗಳನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು ಅಧಿಕ ಮಾಸದಲ್ಲಿ. ಅಂದರೆ 33 ಒಂದು ದೊನ್ನೆ ಅಥವಾ ಒಂದು ಮರದ ಬಟ್ಟಲಾಗಿರ್ಬೋದು, ಒಂದು ಬಟ್ಟಲಿನಲ್ಲಿ 33 ಕಾಯಿನ್ಸು, ಇಂಥದೇ ಕಾಯಿನ್ಸ್ ಅಂತ ಏನಿಲ್ಲ, 1 ರೂಪಾಯಿದಾಗಿರ್ಬೋದು, 2 ರೂಪಾಯಿದಾಗಿರ್ಬೋದು, 5 ರೂಪಾಯಿ, 10 ರೂಪಾಯಿ, ಈ ರೀತಿಯಾದ ನಾಣ್ಯಗಳನ್ನು ನೀವು ಒಂದು ಬಟ್ಟಲಿನಲ್ಲಿ 33 ನಾಣ್ಯಗಳನ್ನು ಹಾಕಿ ನೀವು ದಾನವಾಗಿ ಕೊಡ್ಬೋದು. ಒಬ್ಬರಿಗೂ ಕೂಡ ನೀವು 33 ನಾಣ್ಯಗಳನ್ನು ಒಂದು ಬಟ್ಟಲಿನಲ್ಲೇ ಹಾಕಿ ದಾನವಾಗಿ ಕೊಡ್ಬೋದು. ಇಲ್ಲ 33 ಜನರಿಗೂ ಕೂಡ ನೀವು ಒಂದೊಂದು ಬಟ್ಟಲಿನಲ್ಲಿ 33 ನಾಣ್ಯಗಳನ್ನು ಹಾಕಿ 33 ಜನರಿಗೂ ಕೂಡ ದಾನವಾಗಿ ಕೊಡ್ಬೋದು. ನಾಣ್ಯಗಳನ್ನು ಕೂಡ ಅಧಿಕ ಮಾಸದಲ್ಲಿ ದಾನವಾಗಿ ಕೊಡ್ಬೋದು. ದೀಪಗಳ ದಾನವನ್ನು ಕೂಡ ಅಧಿಕ ಮಾಸದಲ್ಲಿ ಮಾಡ್ಬೋದು. ದೀಪದಾನಕ್ಕೂ ಕೂಡ ಅಧಿಕ ಮಾಸದಲ್ಲಿ ಅತ್ಯಂತ ಒಂದು ಮಹತ್ವ ಹಾಗೆಯೇ ಒಂದು ಶಕ್ತಿ ಕೂಡ ಇದೆ. 33 ಜೋಡಿ ದೀಪಗಳನ್ನು ದಾನವಾಗಿ ಕೊಡಬೇಕು. ಒಂದೊಂದೇ ದೀಪವನ್ನು ದಾನವಾಗಿ ಕೊಡಬಾರ್ದು, ಜೋಡಿ ದೀಪಗಳನ್ನೇ ಕೊಡಬೇಕು. ಒಬ್ಬರಿಗೆ 2 ದೀಪಗಳನ್ನಾಗಿ 33 ಜನರಿಗೆ ನೀವು 33 ಜೋಡಿ ದೀಪಗಳನ್ನು ದಾನ ಮಾಡಬೇಕು. ಕೆಲವೊಬ್ಬರು ಏನು ಅನ್ಕೊಂತೀರಾ ಅಂದರೆ 33 ದೀಪಗಳನ್ನು ದಾನ ಮಾಡಬೇಕು ಅಂತ ಹೇಳಿ ಬರೀ 33 ದೀಪಗಳನ್ನೇ ನೀವು ದಾನವಾಗಿ ಕೊಡ್ತೀರಾ ಒಂಟಿಯಾಗಿ. ಆ ರೀತಿ ಮಾಡಬೇಡಿ. 33 ಜೋಡಿ ದೀಪಗಳನ್ನು ದಾನವಾಗಿ ಕೊಡಬೇಕು. ಒಬ್ಬರಿಗೆ 2 ದೀಪಗಳ ಥರ, ಜೋಡಿ ದೀಪ ಆಗುತ್ತೆ, 2 ದೀಪ ಆದರೆ 2 ದೀಪಗಳ ಥರ 33 ಜೋಡಿ ದೀಪಗಳನ್ನು ದಾನವಾಗಿ ಕೊಡಬೇಕು. ಹಿತ್ತಾಳೆದು 33 ಪುಟ್ಟ ಪುಟ್ಟದಾದ ದೀಪಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. 33 ದೀಪಗಳನ್ನು ತಂದು ನೀವು ದಾನವಾಗಿ ಕೊಡಿ. ಕೆಲವೊಬ್ಬರು ದೀಪದ ಒಳಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ದೀಪವನ್ನು ಹಚ್ಚಿ ನಂತರ ದೀಪ ಹಚ್ಚಿರ್ತಿರಲ್ಲ, ಆ ದೀಪ ಹಚ್ಚಿದಾಗ್ಲೇ ದಾನವಾಗಿ ಕೊಡ್ತಾರೆ ಕೆಲವೊಬ್ಬರು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ 33 ಜೋಡಿ ದೀಪಗಳನ್ನು ನೀವು ದಾನವಾಗಿ ಕೊಡಬೇಕು. ಎಲ್ಲ ದಾನದ ಜೊತೆಗೂ ಕೂಡ ನೀವು ತಾಂಬೂಲ ಹಾಗೆ ಒಂದು ದಕ್ಷಿಣೆಯನ್ನು ಇಟ್ಟು ಕೊಡಬೇಕು. ಹಾಗೆಯೇ 33 ಅಪೂಪ ದಾನವನ್ನು ಕೂಡ ಮಾಡ್ಬೋದು. ವಿಷ್ಣುವಿಗೆ ತುಂಬಾ ಪ್ರಿಯವಾದದ್ದು ಅತಿ ರಸದಾನ ಅಂತ ಕರೆಯಲಾಗುತ್ತದೆ. ಈ 33 ಸಂಖ್ಯೆಯಲ್ಲಿ
ನೀವು ಈ ಅಪೂಪ ದಾನವನ್ನು ಕೂಡ ಮಾಡ್ಬೋದು. ಒಂದು ತಟ್ಟೆ, ಸ್ಟೀಲ್ ತಟ್ಟೆ ಉಪಯೋಗ ಮಾಡಬೇಡಿ. ಹಾಗೆಯೇ ಬರೀ ಅಪೂಪಗಳನ್ನೇ ದಾನವಾಗೂ ಕೂಡ ಕೊಡಬಾರ್ದು. ಅಪೂಪ ಅಂದರೆ ಒಂದು ಸಿಹಿ ಪದಾರ್ಥ ಅದು. ಬರೀ ಕೈಯಲ್ಲಿ ದಾನವನ್ನು ಕೊಡಬಾರ್ದು. ಹಾಗೆಯೇ ಎಲೆಯ ಮೇಲೆ ಇಟ್ಟು ಕೂಡ ಈ ಅಪೂಪಗಳನ್ನು ದಾನ ಕೊಡಬಾರ್ದು. ಒಂದು ಕಂಚಿನ ತಟ್ಟೆನೇ ಅತ್ಯಂತ ಶ್ರೇಷ್ಠ. ಹಾಗಾಗಿ ಕಂಚಿನ ತಟ್ಟೆ ಅಥವಾ ನಿಮಗೆ ತುಂಬ ಅನುಕೂಲ ಇದೆ ಅನ್ನೋದಾದರೆ ಬೆಳ್ಳಿ ತಟ್ಟೆಯಲ್ಲೂ ಕೂಡ ಅಪೂಪ ದಾನವನ್ನು ಮಾಡ್ಬೋದು. 33 ಸಂಖ್ಯೆಯಲ್ಲಿ ಅಪೂಪಗಳನ್ನು ಇಟ್ಟು ಒಂದು ವಸ್ತ್ರ, ತಾಂಬೂಲ ಮತ್ತು ಒಂದು ದಕ್ಷಿಣೆಯನ್ನು ಇಟ್ಟು ನೀವು ದಾನವಾಗಿ ಕೊಡ್ಬೋದು. 33 ಅಪೂಪಗಳನ್ನು ಬರೀ ಒಬ್ಬರಿಗೂ ಕೊಡ್ಬೋದು. ಇಲ್ಲ ಅನುಕೂಲ ಇದೆ ಅನ್ನುವವರು 33 ಅಪೂಪಗಳನ್ನು ತಟ್ಟೆಯಲ್ಲಿ ನೀವು ಜೋಡಿಸಿಟ್ಟು 33 ಜನರಿಗೂ ಕೂಡ 33 ಸಂಖ್ಯೆಯಲ್ಲಿ ಅಪೂಪಗಳನ್ನು ದಾನವಾಗಿ ಕೊಡ್ಬೋದು. ಅಧಿಕ ಮಾಸದಲ್ಲಿ ಈ ಎಲ್ಲ ದಾನದ ವಸ್ತುಗಳ ಹೊರತಾಗಿ ಇನ್ನೂ ಹಲವಾರು ವಸ್ತುಗಳನ್ನು ಕೂಡ ದಾನವಾಗಿ ಕೊಡ್ಬೋದು. ಹಲವಾರು ಶ್ರೇಷ್ಠವಾದ ವಸ್ತುಗಳು ಕೂಡ ಇದೆ. ಅಧಿಕ ಮಾಸದಲ್ಲಿ ನೀವು ಅಧಿಕ ಮಾಸ ಮುಗಿಯೋದ್ರೊಳಗಡೆ ನೀವು ಈ 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡ್ಬೋದು. 33 ಸಂಖ್ಯೆಯ ವಸ್ತುವನ್ನು ದಾನವಾಗಿ ಕೊಡಬೇಕು. 33 ಜನರಿಗೇ ಕೊಡಬೇಕು ಅಂತ ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಗೆ ಅನುಕೂಲ ಇದ್ದರೆ 33 ಜನರಿಗೂ ಕೂಡ 33 ಸಂಖ್ಯೆಯ ವಸ್ತುಗಳನ್ನು ದಾನವಾಗಿ ಕೊಡಿ. ಇಲ್ಲ ಅನ್ನೋದಾದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ಬ್ರಾಹ್ಮಣನಿಗೆ ನೀವು 33 ಸಂಖ್ಯೆಯಲ್ಲಿ ವಸ್ತುವನ್ನು ದಾನವಾಗಿ ಕೊಡಿ. ಕೆಲವೊಬ್ಬರು ಅಧಿಕ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಸ್ತುವನ್ನು ದಾನವಾಗಿ ಕೊಡ್ತಾ ಇರ್ತಾರೆ. ಆಗಲ್ಲ ಅನ್ನುವವರು ಅಧಿಕ ಮಾಸದಲ್ಲಿ ಬರುವಂಥ ಒಂದೇ ಒಂದು ದಿನ, ಶುಭ ದಿನದಂದು ಕೂಡ ನೀವು ಏನಾದರೂ ಒಂದು ವಸ್ತುವನ್ನು ದಾನವಾಗಿ ಕೊಡ್ಬೋದು. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.